ಮಹದೇಶ್ವರ ವನ್ಯಧಾಮದಲ್ಲಿ ಮತ್ತೊಂದು ಹುಲಿ ಹತ್ಯೆ ಆಗಿರೋದು ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಅಪಾರ ವನ್ಯ ಸಂಪತ್ತು ಹೊಂದಿರುವಂತಹ ಚಾಮರಾಜನಗರ ಜಿಲ್ಲೆ ಈ ವ್ಯಾಪ್ತಿ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಅದೇ ಹುಲಿಗಳ ಕಾರಣಕ್ಕೆ 5 ಹುಲಿಗಳಿಗೆ ವಿಷಪ್ರಾಶನದ ಪ್ರಕರಣ ಮಾಸೋಕ್ ಮುಂಚೆನೆ ಮತ್ತೊಂದು ಹುಲಿ ಹತ್ಯೆ ನಡೆದು ಹೋಗಿದೆ. ಚಾಮರಾಜನಗರದ ಮಲೆ ಮಹದೇಶ್ವರದ ಹಿಲ್ಸ್ನಲ್ಲಿ ಈ ಕಳ್ಳ ಬೇಟೆ ಆಗಿರೋ ಶಂಕೆ ಇದೆ. ಕಳ್ಳ ಬೇಟೆ ಅಂತ ಯಾಕೆ ಶಂಕೆ ಬರುತ್ತೆ ಅನ್ನೋದನ್ನ ಹೇಳ್ತೀವಿ ನಾವು ನಿಮ್ಮ ಮುಂದಕ್ಕೆ. ಸಪ್ತ ಹುಲಿಯ ಅರ್ಧ ದೇಹ ಪತ್ತೆ ಆಗಿದೆ. ಮಣ್ಣಿನಲ್ಲಿ ಹುಲಿಯ ತಲೆ, ಭುಜ, ಮುಂದಿನ ಕಾಲುಗಳು ಮಾತ್ರ ಪತ್ತೆ ಆಗಿದೆ. ಮಿಕ್ಕಿದ್ದೆಲ್ಲ ಪಾರ್ಟ್ಸು ಅಲ್ಲಿ ಸಿಕ್ಕಿಲ್ಲ ಸದ್ಯಕ್ಕೆ ಸ್ಪಾಟಲ್ಲಿ. ಇನ್ನು ಆ ಸತ್ತಿರುವಂತಹ ಹುಲಿ ದೇಹವನ್ನು ನೋಡಿದಾಗ ಅನುಮಾನಗಳು ಬರ್ತಾ ಇದೆ. ಈಗ ಸಾಮಾನ್ಯವಾಗಿ ಒಂದು ಹುಲಿ ಇನ್ನೊಂದು ಹುಲಿ ಜೊತೆ ಫೈಟ್ ಮಾಡಿದ್ರೆ ಅರ್ಧ ದೇಹ ಎಲ್ಲ ಕಟ್ಟಾಗೋಷ್ಟೆಲ್ಲ ತೀವ್ರತೆ ಇರಲ್ಲ, ಕೊಂದು ಮುಗಿಸುತ್ತೆ, ಮುಂದಕ್ಕೆ ಹೋಗುತ್ತೆ. ಒಂದು ರೀಸನು. ಎರಡನೇದು, ಕಳ್ಳ ಬೇಟೆಗಾರರದ್ದು ಕೆಲವು ಮೋಡಸ್ ಆಫ್ ಆಪರೆಂಡಿ ಇರುತ್ತೆ. ಅಂದರೆ ಕೆಲವರು ಬರೀ ಚರ್ಮ ಮತ್ತು ಹಿಂಗಾಲಿನ ಉಗುರುಗಳಿಗೋಸ್ಕರ ಬೇಟೆ ಆಡ್ತಾರೆ, ಚರ್ಮಕ್ಕೋಸ್ಕರ ಬೇಟೆ ಆಡ್ತಾರೆ. ಸೊ ಅಂಥದ್ದೇನಾದರೂ ಆಗಿದೆಯಾ ಇದು ಅನ್ನೋದು ಪ್ರಶ್ನೆ. ಇನ್ನು ಈ ವಿಚಾರ ಸರ್ಕಾರಕ್ಕೂ ವಿಪರೀತ ಮುಜುಗರವನ್ನು ತರ್ತಾ ಇದೆ. ಯಾಕಂದರೆ ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವನ್ನಪ್ಪಿದ ಪ್ರಕರಣದ ಬೆನ್ನಲ್ಲೇ ಸರ್ಕಾರ ಈ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಈಶ್ವರ್ ಖಂಡ್ರೆ ಅವರು PCCF ತಂಡದ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 8 ದಿನದಲ್ಲಿ ಹೇಗಾಯಿತು, ಯಾರಾದರೂ ವಿಷಪ್ರಾಶನ ಮಾಡಿದಾರಾ ಮತ್ತೆ ಇಲ್ಲಿ, ಅಥವಾ ಕಳ್ಳ ಬೇಟೆಗಾರರದ್ದು ಕೆಲಸನ ಇದು, ಹತ್ಯೆಯ ರೂಪ ಹೇಗೆ, ಅಂದರೆ ಅದು ಗುಂಡಿಟ್ಟು ಕೊಂದಿರೋದಾ ಅಥವಾ ಯಾವುದಾದ್ರೂ ಬರ್ಜಿ ಅನ್ನುವಂತಹ ಚೂಪಾದ ಆಯುಧಗಳನ್ನು ಬಳಸಿದಾರಾ, ಇಲ್ಲಿ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಈ ಟೀಮ್ ವರ್ಕ್ ಮಾಡುತ್ತೆ. ಬಟ್ ಆಘಾತಕಾರಿ ವಿಚಾರಗಳು ಇವೆಲ್ಲವೂ ಕೂಡ ತಾಸ್ ಕೆಳಗಡೆ ಗಮನಕ್ಕೆ ಬಂದಿದೆ. ಈಗಾಗಲೇ ನಾನು ತನಿಖೆಗೆ ಆದೇಶ ಮಾಡಿದ್ದೇನೆ. ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡ ಕಳಿಸಿ ಖುದ್ದಾಗಿ ಆ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ವರದಿ ಕೊಟ್ಟು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರು ಕಾರಣಕರ್ತರಿದ್ದಾರೆ, ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ವಿಧಿಸುವಂತ ಒಂದು ಕೆಲಸ ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಈಗಾಗಲೇ ತನಿಖೆಗೆ ಆದೇಶ ಕೊಟ್ಟಿದ್ದೇನೆ. ತಕ್ಷಣ ಹೋಗಿ ತನಿಖೆ ಮಾಡ್ತಾರೆ. ಹಿಂದೆ ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಟ್ಟಿದ್ದಾಗಿದೆ. ಹೌದು, ಈಗಾಗಲೇ ಅವರಿಗೆ ಬಂಧಿಸಿ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಆಗಿದೆ. ಅದು ಈಗ ಆ ಟ್ರಯಲ್ ನಡೀತದೆ, ಅವ್ರಿಗೆ ಶಿಕ್ಷೆ ಆಗ್ತದೆ. ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತವ್ರಿಗೂ ಶಿಕ್ಷೆ ಆಗ್ತದೆ. ಮತ್ತೆ ಹಿಂದೆ ಏನ್ ಸಮಸ್ಯೆಗಳಿದೆ ಅವೆಲ್ಲವನ್ನು ಬಗೆಹರಿಸಿದ್ದೇವೆ. ಆದಾಗ್ಯೂ ಯಾಕಾಗಿದೆ ಅಂತ ಹೇಳಿ ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಇಂತಹ ಘಟನೆಗಳು ಆಗ್ಲೇಬಾರದು. ಅದು ಯಾಕೆ ಮರುಕಳಿಸ್ತಾ ಇದೆ, ಯಾರ ತಪ್ಪಿದೆ, ಯಾರ ನಿರ್ಲಕ್ಷ್ಯ ಇದೆ, ಅದ್ರ ಬಗ್ಗೆನೂ ಇವತ್ತಿನ ದಿವಸ ಇದೆ. ಅಧಿಕಾರಿಗಳು ಅದರಲ್ಲಿ ಯಾರಾದ್ರೂ ಶಾಮೀಲಾಗಿದ್ರೆ, ನಿರ್ಲಕ್ಷ್ಯ ವಹಿಸಿದ್ರೆ ಹಿಂದೇನು ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ. ಕ್ರಮ ತೆಗೆದುಕೊಂಡು ಅವರಿಗೆ ಅಮಾನತು ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳಿಗೆ ಸಹಿತ ಅಮಾನತು ಮಾಡಿದ್ದೇವೆ. ಈಗ ಮತ್ತೆ ಪುನರಾವರ್ತನೆ ಆಗಿದ್ದು ಏನೋ ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಗ್ಯಾಂಗ್ ಇದೆಯಾ, ಇದರಿಂದ ಯಾರ ಕೈವಾಡ ಇದೆ, ಏನಿಲ್ಲ ಅದು ನೋಡ್ತೀವಿ. ಇನ್ನು ಹೆಚ್ಚಿನ ಒಂದು ತನಿಖೆ ಮಾಡಬೇಕಾದಂತ ಅವಶ್ಯಕತೆ ಬಿದ್ರೆ ಅದನ್ನು ಮಾಡ್ತೀವಿ. ಮಾಡಿ ಸೂಕ್ತವಾದಂತ ಕಾನೂನು ಕ್ರಮ ತಗೊಳ್ತೀವಿ.